ಹಾಂ, ಹೆಚ್ಚಿಗೆ ಮಾಡ್ತೇವೆ. ಹೆಚ್ಚಿಗೆ ಮಾಡಿ ಬೇರೆ ಬೇರೆ ರಾಜ್ಯದ ಮಾಹಿತಿಗಳನ್ನೆಲ್ಲ ತರಿಸ್ಕೊಂಡಿದ್ದೇನೆ. ಸಬ್ ಇನ್ಸ್ಪೆಕ್ಟರ್ಗಳಿಗೆ ಏನಿರಬೇಕು, ಆಮೇಲೆ ನಮ್ಮ ಕಾನ್ಸ್ಟೇಬಲರಿಗೆ ಏನಿರಬೇಕು, ಅದನ್ನೆಲ್ಲ ಈಗ ಸದ್ಯದಲ್ಲೇ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಾನು ಪ್ರಸ್ತಾವನೆಗೆ ಅನುಮತಿಯನ್ನು ಕೊಟ್ಟಿದ್ದೇನೆ. ಅದನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡೋಗಿ ಅಲ್ಲಿ C&R ರೂಲ್ಗಳೇನಿದೆ ಅದನ್ನು ಅಮೆಂಡ್ ಮಾಡಬೇಕಾಗುತ್ತೆ. ಅದೆಲ್ಲ ಪ್ರೋಸೆಸ್ಸು ಮಾಡಿ ಅದನ್ನು ಅನೌನ್ಸ್ ಮಾಡ್ತೇವೆ. ಬೇರೆ ರಾಜ್ಯಕ್ಕೆ ಕರ್ನಾಟಕದ ಪೊಲೀಸರ ಸ್ಯಾಲರಿ ತುಂಬ ಕಡಿಮೆ ಇದೆ. ಇಲ್ಲ, ಆ ರೀತಿ ಇಲ್ಲ. ಮೊದಲಿತ್ತು ಹಾಗೆ, ಮೊದಲಿತ್ತು. ನಾನೇ ಹಿಂದೆ ಕಮಿಷನ್ ಮಾಡಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಸಂಬಳ ಏನು ಕೊಡ್ತಾರೆ, ಅವರಿಗೆ ಭತ್ಯೆ ಏನು ಕೊಡ್ತಾರೆ, ಅವರಿಗೆ ಅವೆಲ್ಲವನ್ನು ತರಿಸ್ಕೊಂಡು ನಾನು ಔರಾದ್ಕರ್ ಅಂಥೇಳಿ ಒಬ್ಬರು ನಮ್ಮ ADGP ಇದ್ದರು. ಆ ಔರಾದ್ಕರ್ ಅವರ ನೇತೃತ್ವದಲ್ಲಿ ಔರಾದ್ಕರ್ ಕಮಿಷನ್ ಅಂತ ಮಾಡಿದೆ. ಅವರ ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಅನೇಕ ರೆಕಮೆಂಡೇಷನ್ಸ್ಗಳನ್ನೆಲ್ಲ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ಸಂಬಳದ ಕೂಡ ಹೆಚ್ಚು ಮಾಡಿದ್ದೇವೆ. ಇನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ 7th ಪೇ ಕಮಿಷನ್ ಇರ್ಬೋದು, ಮುಂದೆ 8th ಪೇ ಕಮಿಷನ್ ಇರ್ಬೋದು. ಆ ಆಧಾರದ ಮೇಲೆ ತೀರ್ಮಾನಗಳಾಗುತ್ತೆ. ಥ್ಯಾಂಕ್ ಯು. ಹಾಂ, ಹೆಚ್ಚಿಗೆ ಮಾಡ್ತೇವೆ. ಹೆಚ್ಚಿಗೆ ಮಾಡಿ ಬೇರೆ ಬೇರೆ ರಾಜ್ಯದ ಮಾಹಿತಿಗಳನ್ನೆಲ್ಲ ತರಿಸ್ಕೊಂಡಿದ್ದೇನೆ. ಸಬ್ ಇನ್ಸ್ಪೆಕ್ಟರ್ಗಳಿಗೆ ಏನಿರಬೇಕು, ಆಮೇಲೆ ನಮ್ಮ ಕಾನ್ಸ್ಟೇಬಲರಿಗೆ ಏನಿರಬೇಕು, ಅದನ್ನೆಲ್ಲ ಈಗ ಸದ್ಯದಲ್ಲೇ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಾನು ಪ್ರಸ್ತಾವನೆಗೆ ಅನುಮತಿಯನ್ನು ಕೊಟ್ಟಿದ್ದೇನೆ. ಅದನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡೋಗಿ ಅಲ್ಲಿ C&R ರೂಲ್ಗಳೇನಿದೆ ಅದನ್ನು ಅಮೆಂಡ್ ಮಾಡಬೇಕಾಗುತ್ತೆ. ಅದೆಲ್ಲ ಪ್ರೋಸೆಸ್ಸು ಮಾಡಿ ಅದನ್ನು ಅನೌನ್ಸ್ ಮಾಡ್ತೇವೆ. ಬೇರೆ ರಾಜ್ಯಕ್ಕೆ ಕರ್ನಾಟಕದ ಪೊಲೀಸರ ಸ್ಯಾಲರಿ ತುಂಬ ಕಡಿಮೆ ಇದೆ. ಇಲ್ಲ, ಆ ರೀತಿ ಇಲ್ಲ. ಮೊದಲಿತ್ತು ಹಾಗೆ, ಮೊದಲಿತ್ತು. ನಾನೇ ಹಿಂದೆ ಕಮಿಷನ್ ಮಾಡಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಸಂಬಳ ಏನು ಕೊಡ್ತಾರೆ, ಅವರಿಗೆ ಭತ್ಯೆ ಏನು ಕೊಡ್ತಾರೆ, ಅವರಿಗೆ ಅವೆಲ್ಲವನ್ನು ತರಿಸ್ಕೊಂಡು ನಾನು ಔರಾದ್ಕರ್ ಅಂಥೇಳಿ ಒಬ್ಬರು ನಮ್ಮ ADGP ಇದ್ದರು. ಆ ಔರಾದ್ಕರ್ ಅವರ ನೇತೃತ್ವದಲ್ಲಿ ಔರಾದ್ಕರ್ ಕಮಿಷನ್ ಅಂತ ಮಾಡಿದೆ. ಅವರ ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಅನೇಕ ರೆಕಮೆಂಡೇಷನ್ಸ್ಗಳನ್ನೆಲ್ಲ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ಸಂಬಳದ ಕೂಡ ಹೆಚ್ಚು ಮಾಡಿದ್ದೇವೆ. ಇನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ 7th ಪೇ ಕಮಿಷನ್ ಇರ್ಬೋದು, ಮುಂದೆ 8th ಪೇ ಕಮಿಷನ್ ಇರ್ಬೋದು. ಆ ಆಧಾರದ ಮೇಲೆ ತೀರ್ಮಾನಗಳಾಗುತ್ತೆ. ಥ್ಯಾಂಕ್ ಯು.